ಅವರು ಆಗಿಂದಾಗೆ ಬರಿಬೇಕು ನಂತರ ನಾವು ಸುಖಿಯಾಗಿರ್ತೀವಿ. ನಾವು ಹಾಗೆ ಮಾಡಲ್ಲ, ಉಪಕಾರ ಮಾಡಿದವರು ಬರಿತೇವೆ, ಉಪಕಾರ ಮಾಡಿದವರು ನಾವು ಹಾಗೆ ಮಾಡ್ತೀವಿ. ಬರೀಲಿ ಅದು ಎಲ್ಲರೂ ಮಾತ್ರ ಬಿಡಬೇಕು. ಉಪಕಾರ ಮಾಡಿದವರು ನೆನೆಸಿ ಅದಕ್ಕೆ ಇದು ಗುರು ಪೌರ್ಣಿಮೆ ಅಂದರೆ ಗುರುದೇವ ಉಪಕಾರ ಸ್ಮರಣೆ, ಸದ್ಗುರು ನಮಗೆ ದೇವರು ಮಾಡಿದ್ದಾನೆ, ಶಾಂತಿ ಮಾಡಿದ್ದಾನೆ, ಸಮಾಧಾನ ಮಾಡಿದ್ದಾನೆ. ನಾವು ಸ್ಮರಣೆ ಮಾಡಬೇಕಂತ ಪುಣ್ಯ ಜನ ಇದೆ. ಅದು ಮಾಡಿದವರು ಅವ್ರು ಎಂದಿನ ಹಬ್ಬದ ಸಂಸಾರಿಕರ ಹಬ್ಬ ಮಾಡಿದವರು. ಶಿಷ್ಯರ ಹಬ್ಬ ಇದು ನಮಗೆ, ಶಿಷ್ಯರ ಹಬ್ಬ ಇದು ನಮಗೆ ಗುರುಮನೆ ಮಾಡ್ತಾರೆ. ಹಬ್ಬ ಮಾಡದವ ಪರಂತು ಗುರು ಶಿಷ್ಯರ ಹಬ್ಬ ಅಂದ್ರೆ ಇದು ಒಂದೇ. ಎಲ್ಲಿದ್ರು ಅವ್ರಿಗೆ ಗುರುದರ್ಶನ ಪಡ್ಕೋಬೇಕು, ಗುರುವಿನ ಆಶೀರ್ವಾದ ಪಡ್ಕೋಬೇಕು ಅಂತ ತಿಳ್ಕೊಳ್ಳೋಣ. ಏನಪ್ಪ ಅಂದ್ರೆ ಇದು ಗುರು ಪೂರ್ಣಿಮೆ ಮಾಡಿದ್ದಾರೆ, ಪುಣ್ಯ ಆಗ್ತದೆ. ಇವೆಲ್ಲರೂ ಕೂಡ ಸದ್ಗುರು ಸಿದ್ಧಾರ್ಥ ಸ್ವಾಮಿಗಳನ್ನ ಸದಾ ಅವಾಗೆಲ್ಲ ಬರ್ತಾರಲ್ಲ, ನೀವು ಅಲ್ಲಾರೆ ನೆನೆಸಿದವರು ಜೀವನ ಕೂಡ ಅನುಕೂಲ ಮಾಡ್ತಾರೆ, ಅನುಕೂಲ ಮಾಡಕ್ಕೆ ಹಾಕ್ತಾರೆ ಅಂತ ಎಷ್ಟು ಘಟನೆಗಳು ಈಗಲೂ ನಾವು ನೋಡಕ್ಕೆ ಹಾಕ್ತೇವೆ. ಸಾಯುವವರು ಗುರು ಅಲ್ಲ, ಗುರು ಅದು ಜ್ಯೋತಿ, ಗುರು ಅದು ಸೂರ್ಯ, ಗುರು ಅದು ಚಂದ್ರ, ಗುರು ಅದು ಸಮುದ್ರ. ಅವೆಂದೂ ನಾಶ ಆಗ್ತಕ್ಕಂಥ ವಸ್ತುಗಳು ಅದನ್ನು ಹಾಕ್ತಾರೆ. ಆ ಸಮುದ್ರದ ಭಕ್ತರು ಹೇಗೆ ಇರ್ತಾರೆ, ಆ ಗುರುವಿನಲ್ಲಿ ತಪಸ್ಸು, ಜ್ಞಾನ, ವೈರಾಗ್ಯ, ಭಕ್ತಿ ಬ್ರಹ್ಮಣ ಭಕ್ತಶಲ. ಸಮುದ್ರಕ್ಕೆ ಹೋಗಿ ಹಂಗೆ ಉಪ್ಪು ನೀರು ಕೂಡ ಬರಬೇಡ್ರಿ, ಒಂದಿಷ್ಟು ಮುಳುಗ ಕಲೀರಿ, ರಕ್ತ ಸಿಗ್ತಾರೆ. ಒಂದಿಷ್ಟು ಮುಳುಗ ಕಲೀರಿ, ನಮಗೇನಪ್ಪ ಅಂದ್ರೆ ಮಾಣಿಕ್ಯ ಸಿಗ್ತಾರೆ, ಒಳ್ಳೆ ಅಮೃತ ಸಿಗ್ತದೆ. ಸಮುದ್ರ ಮಾತ್ರ ಅಮೃತ ಸಿಕ್ಕಲ್ಲ. ನಾನು ಗುರು ಸಮುದ್ರ ಇದ್ದಾಗಲ್ಲ ನೀವು ಸೇವೆ ಮಾಡಲಿ, ಭಕ್ತಿ ಮಾಡಲಿ, ಜಪ ಮಾಡಲಿ, ನಿಮಗೆ ಏನಂದ್ರೆ ಮುಕ್ತು ರಕ್ತ ಜ್ಞಾನ ವೈರಾಗ್ಯ ಭಕ್ತಿ ಅಮೃತ ಸಿಗ್ತದೆ ಅಂತ ಶಾಸ್ತ್ರದಲ್ಲಿ ಹೇಳಲಾಗ್ತದೆ. ಅಂಥ ಭಕ್ತಿ ಎಲ್ಲರಿಗೆ ಸಿದ್ಧಾರರು, ಗುರುನಾಥರು, ಶ್ರೀಪುತ್ರ ಸ್ವಾಮಿ ಸಮಸ್ತ ಗುರು ಪರಂಪರೆ ಎಲ್ಲ ಮಹತ್ವದ ಪುಣ್ಯಾದ ಆಗಲಿ ಅಂತ ಶ್ರದ್ಧೆ ಭಕ್ತಿ ಏರ್ಪಡಿಸಲಿ ಅಂತ ಗೋಚರದಲ್ಲಿ ಪ್ರಾರ್ಥನೆ ಮಾಡ್ತಾ